ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಗೌರೀಸ್ ಡೈರಿ. ಈಗ ನಾ ಏನ್ ಹೇಳಿದ್ ಮತ್ತೆ ವಾಪಸ್ ರಿಪೀಟ್ ಹೇಳ್ಬೇಕಾಗಿದೆ, ಯಾಕಂದ್ರೆ ನಾನು ವಿಡಿಯೋ ಆನ್ ಇದ್ದಿದ್ದಿಲ್ಲ. ಸೊ ಎಷ್ಟೋ ದಿನ ಅದನ್ನ ವ್ಲಾಗ್ ಮಾಡ್ಲಿಕ್ಕೀನಿ ಅಗೇನ್. ಲೈಕ್ ಆಫ್ಟರ್ 4 months ನಾ ಒಮ್ಮೆ ಇವತ್ತು ನನ್ನ ವ್ಲಾಗ್ ನೀವು ನೋಡ್ಲಿಕ್ಕೀನಿ. ಇವತ್ತು ನಾನು ಹಾಗೂ ನಮ್ಮ ದೋಸ್ತ ಎಲ್ಲಿ ಹೊಂಟಿವಿ ಅಂತಂದ್ರ ಗ್ರೀನ್ ವ್ಯಾಲಿ ವಾಟರ್ ಫಾಲ್ಸ್ ಅಂತ ಹೇಳಿ. ಇವತ್ತ January 1st, 2025. ಆಸ್ ಯೂಶುವಲ್ ನ್ಯೂ ಇಯರ್ಗೋಸ್ಕರ ಅಂತ ಹೇಳ್ಕೊಂಡು ಫಸ್ಟ್ ಡೇ ಹೋದ್ರ ಪೂರ್ತಿ ವರ್ಷ ಅದೇ ರೀತಿ ಒಂದು ಟ್ರಾವೆಲಿಂಗ್ ಅಡ್ವೆಂಚರಸ್ ಆಗಿರ್ಲಿ ಅಂತ ಅನ್ಕೊಂಡು ಹೊಂಟಿವಿ. ಇದನ್ನ ಬಹಳ ಜನ ಹೋಗಿಲ್ಲ ಗ್ರೀನ್ ವ್ಯಾಲಿ ಅಂತ ಹೇಳಿ. ಇದಕ್ಕೆ ಮೊದಲು ನಾವು ಸುರ್ಲಾ ಫಾಲ್ಸ್ ನೋಡಿದ್ವಿ, ಎಷ್ಟೊಂದು ಫಾಲ್ಸ್ ನೋಡಿದ್ವಿ. ಆದ್ರೆ ಪ್ರಾಬ್ಲಮ್ ಏನದ ಅಂತಂದ್ರ ಫಾರೆಸ್ಟ್, ಡೀಪ್ ಫಾರೆಸ್ಟ್ ಇರೋದ್ರಿಂದ ಎಷ್ಟೋ ಜಾಗದ ಒಳಗ ನಾವು ಹೋಗ್ಲಿಕ್ಕೆ ನಾವು ಡ್ರಾಪ್ ಮಾಡಿದ್ವಿ. ಯಾಕಂದ್ರೆ ನಾವು ಕ್ರೌಡ್ ಒಳಗ್ ಹೋಗಿದ್ವಿ ಅಂತಂದ್ರೆ ಒಂದ್ ಮಾತು ಬೇರೆ, ಬಟ್ ಇಬ್ರ ಹೊಂಟಿರೋದ್ರಿಂದ ಸೇಫ್ಟಿ ಇಂಪಾರ್ಟೆಂಟ್. ಆಮೇಲೆ ಅಲ್ಲೆಲ್ಲ ಫಾರೆಸ್ಟ್, ಡೀಪ್ ಫಾರೆಸ್ಟ್ ಇರ್ತಾವಲ್ಲ, ಹಿಂಗಾಗಿ ರಿಸ್ಕ್ ಬೇಡ ಅಂತ ಅನ್ಕೊಂಡು ಗ್ರೀನ್ ವ್ಯಾಲಿ ಅಂತ ಹೇಳಿ ಹೊಂಟಿವಿ. ಐ ಹೋಪ್ ನಿಮಗೆ ಇದು ಹೊಸದಾಗಿ ಕೇಳ್ತಿರ್ಬೋದು ನೀವು ಇದು ಫಾಲ್ಸ್ ಹೆಸರು. ಇನ್ಫ್ಯಾಕ್ಟ್ ನಾವು ನೋಡಿದಾಗ ಸಹ ಫಸ್ಟ್ ಟೈಮ್ ಕೇಳಿದ್ದು, ಬಟ್ ಸೀನ್ ಚಂದ ಅದ ಅಂತ ಅನ್ಕೊಂಡು ಹೊಂಟಿವಿ. ಹಿಟ್ ಆರ್ ಫ್ಲಾಪ್ ಅಂತ ಹೇಳಿ ವಿಡಿಯೋ ಕೊನೆ ತನಕ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ. ಸೊ ಲೆಟ್ಸ್ ಗೋ. ಜೈ ಶ್ರೀರಾಮ್. ಗುಡ್ ಜಾಬ್. ಇದು ಯಾಕೆ ಗುಡ್ ಜಾಬ್ ಹೇಳಿದ್ವಿ ಅಂದ್ರೆ ಬಿಕಾಸ್ ಆಗಳ ಏನ್ ವಿಡಿಯೋ ಆನ್ ಆಗಿದ್ದಿಲ್ಲಲ್ಲ, ನಾವು ಒಬ್ಬಕಿನ ಜೈ ಶ್ರೀರಾಮ್ ಅಲ್ಲಿಗತ್ತಿದ್ದೆ, ಇವ ಅನ್ವಲ್ ಆಗಿದ್ದ. ಈ ಟೈಮ್ ಅಂದ ಇನ್ನೊಂದ್ಸಲ ಜೈ ಶ್ರೀರಾಮ್. ಫಸ್ಟ್ ಸ್ಟಾಪ್ ಇಡ್ಲಿ ಅಂಡ್ ಫಸ್ಟ್ ಸ್ಟಾಪ್ ಫುಲ್ ಸ್ಟಾಪ್. ಪರ್ಪಸ್ಲಿ ಈ ಕಡೆ ಹಿಂಗ ಸೊ ದಟ್ ಬೆಳಗಾಂ ಸಿಟಿ ನೋಡು ಹಂಗ ಒಂದ್ ಕೂತದ. ಈಗ ಫಸ್ಟ್ ಇಲ್ಲೇ ಡಿಫ್ರೆಂಟ್ ಅವ ನೋಡಿ ಇಡ್ಲಿ. ಊರೊಳಗ ಅಗಲಿರ್ತಾವ, ಇಲ್ಲೇ ಚಲೋ ಅದ ಇಡ್ಲಿ. ಒಂದ್ ರೌಂಡ್ ಚಾ ಆಗ್ಯದ, ಇನ್ನೊಂದ್ ರೌಂಡ್ ಚಾ ತಗೋತದ. ಸಾಂಬಾರ್ ಚಲೋ ಇದ್ರೆ ಎಲ್ಲಾ ಚಲೋ ಇದ್ದಂಗ. ಸೊ ಸಾಂಬಾರ್ ಟೇಸ್ಟ್ ಮಾಡೀನಿ, ಚಲೋ ಅದ. ಇದು ಹೋಟೆಲ್ ಹೆಸರು ಧರ್ಮಶಾಸ್ತ್ರ ಅಂತ ಹೇಳಿ ಹೋಟೆಲ್. ಹಿಂಗ ಓಪನ್ ಹೋಟೆಲ್ ಅದ, ಚಲೋ ಇದೆನಾ ತಿನ್ನಿ. ಯಾವ ಫೀಲಿಂಗ್? ಮೌಂಟ್ ಫ್ಯೂಜಿ. ಆನ್ ದ ವೇ ಹೋಗಬೇಕಾದ್ರ ನಮ್ಗೊಂದ್ ಚಲೋ ಪ್ಲೇಸ್ ಸಿಕ್ಕದ. ಇದಕ್ಕೇನು ಹೆಸರು ಏನು ಇಲ್ಲ, ಅಷ್ಟ್ರಾಗ್ ಬೀಳ್ತದೆ ನೋಡ. ಇದು ಆನ್ ದ ವೇ ಜಸ್ಟ್ ಹೋಗಬೇಕಾದ್ರ ಅಲ್ಲೇ ಒಂದ್ ಕಡೆ ನಿಲ್ಲಿಸ್ಬೇಕು ಅನ್ಕೊಂಡ್ವಿ. ಅದ್ರಲ್ಲಿ ಯಾರೋ ಟಾಯ್ಲೆಟ್ ಕೂತಿದ್ರು, ಅದಕ್ಕೆ ಮತ್ ಮುಂದೆ ಹಂಗ ಹೋಗಬೇಕಾದ್ರೆ ಇಲ್ಲಿ ಸಿಕ್ತು ಬಂದ್ವಿ. ಅದು ಕೊಡಿಲ್ಲ. ಲಾಸ್ಟ್ ಆಪ್ಷನ್ ಇದೆ, ಡೋರ್ ಹೋಗ್ತದೆ. ಸ್ವಲ್ಪ ಜುಗಾಡ್ ಮಾಡ್ಬೇಕು. ಕೆಲವೊಂದು ಕಡ್ಡಿ ನೋಡ್ತಿ ಎಲ್ಲಾರು ತಗೊಂಬಂದ. ಕೂತಿರ್ಬೇಕು. Oh shit. Oh God, no. Why? Jai Shri Ram. Jai Shri Ram, Jai Shri Ram, Jai Shri Ram. Jai Shri Ram, Jai Shri Ram, Jai Shri Ram. क्या था सर? संतोष और किरण सर, थैंक यू. आपको कन्नड़ा आता है सर? कन्नड़ा नहीं आता है. ಕಾರ್ ಒಳಗಿಂದ ಅಗಾಳಿದ್ ನಾ ಸೀನ್ ಏನ್ ಹೇಳ್ಬೇಕಾಗಿತ್ತು ಅಂದ್ರ ಇವ ಏನಿದನ್ಲ ನಮ್ಮ ಏನ
ದೋಸ್ತ ಅವ ಗಾಡಿ ಚಾವಿನ ಗಾಡಿ ಒಳಗಿಟ್ಟು, ಅದು ಯೂಶಲಿ ಹಂಗ ಆಗುದಿಲ್ಲ. ಎಲ್ಲಾ ಡೋರ್ಸ್ನು ಏನಾಗ್ಬಿಟ್ಟದಂದ್ರ ಹಾಕಿದ್ದದ ಡಿಕ್ಕಿ ಒಳಗಿನ ಏನೋ ತಗೊಳಿಕತ್ತಿದ್ನವ, ತಂದೇನೋ ಜಾಕೆಟ್ ಅವ್ರ ಕ್ಯಾಮ್ರಾ ಏನೋ ತಗೊಳಿಕತ್ತಿದ್ದ. ತಗೊಂಡಾದಿಂದ ಡಿಕ್ಕಿ ಮುಚ್ಚಿಬಿಟ್ಟ. ಡಿಕ್ಕಿ ಮುಚ್ಚಾದಿಂದ ಗಾಡಿ ಚಾವಿ ಒಳಗದ. ಯಾವ ಡೋರ್ಸ್ನು ಓಪನ್ ಇಲ್ಲ, ಯಾವ ವಿಂಡೋಸ್ ಸ್ವಲ್ಪನೂ ಓಪನ್ ಇಲ್ಲ, ಎಲ್ಲ ಕ್ಲೋಸ್ಡ್ ಅವ. ಅಂಡ್ ನಾ ಆ ಕಡೆ ಸೈಡ್ ಏನೋ ಶೂಟ್ ಮಾಡ್ಲಿಕತ್ತೀನಿ. ಒಮ್ಮಿನೊಮ್ಮೆ ಬಂದ್ ಹೇಳಿದ ಹಿಂಗ ಗಾಡಿ ಒಳಗ ಚಾವಿ ಅದ ಅಂತ ಹೇಳಿ. ಇವ ಹಿಂಗ್ ಭಾಳ ಪ್ರ್ಯಾಂಕ್ಸ್ ಮಾಡ್ತಿರ್ತಾನ ನನ್ ಜೊತೆ, ಇದೇನು ಹೊಸದಲ್ಲ. ಸ್ಟಾರ್ಟಿಂಗ್ ನನಗ ನಂಬ್ಲಿಲ್ಲ ನಾ ಒಂದ್ 2 minutes. ಆಮೇಲೆ ಹೀಸ್ ಫ್ರೀಕಿಂಗ್ ಔಟ್ ಅಂಡ್ ಹೀಸ್ ಎಲ್ಲಾ ಟ್ರೈ ಮಾಡ್ಲಿಕತ್ತಾನ. ಲಾಸ್ಟಿಗೆ ಅಲ್ಲೇ ಯಾರು ಇದ್ದಿದ್ದಿಲ್ಲ, ಕೆಲವೊಂದಿಷ್ಟು ಜನ ಇದ್ರ, ಅವ್ರು ಒಂದ್ ಡಿಸ್ಟೆನ್ಸ್ ಒಳಗಿದ್ರ. ನಾವಿಬ್ರೇ ಗುದ್ದಾಡ್ಲಿಕತ್ತೀವಿ. ಅಂಡ್ ಫೈನಲಿ ಏನ್ ಮಾಡಿದ ಅಂತಂದ್ರ ಅಲ್ಲೇ ಏನೋ ಒಂದ್ ಕಬ್ಬು ಬಿದ್ದಿತ್ತು, ಅದನ್ನ ಕಿಟಕಿ ಒಳಗ್ ಹಾಕಿ ಇದನ್ ಮಾಡ್ಲಿಕತ್ತ. ಆಮೇಲೆ ಲಾಸ್ಟಿಗೆ ಯಾರು ಕಾಣ್ವಲ್ರಾಗಿದ್ರು. ಅಂಡ್ ಅಲ್ಲಿ ದೂರದೊಳಗಿದ್ದ ಅಣ್ಣಗಳು ಅವ್ರು ಬಹಳ ದೂರ ಇದ್ರು, ಅವ್ರು ಹಿಂಗಾಗಿ ಇಲ್ಲಿ ಹತ್ರ ಇದ್ದಿದ್ದಿಲ್ಲ. ಸೊ ಅದಕ್ಕ ಅವ್ರು ಗ್ಲಾಸ್ ಹೊಡಿಬೇಕಂತ ಹೇಳಿನೂ ಡಿಸೈಡ್ ಮಾಡ್ಕೊಂಡ್ವಿ. ಆದ್ರ ಥ್ಯಾಂಕ್ ಗಾಡ್, ದೇವ್ರ ದಯೆ, ಅವ್ರು ಬಂದ್ ಹೆಲ್ಪ್ ಮಾಡಿದ್ರು. ಸೊ ಈಗ ನಾವು ಗ್ರೀನ್ ವ್ಯಾಲಿ ರೆಸಾರ್ಟಿಗೆ ಬಂದೀವಿ. ಓಕೆ, ಹಿಂಗಿಂದನ ಅಲ್ಲಿ ಒಂದು ರೆಸಾರ್ಟ್ ಅದ ಅವ್ರದ್ದು ಪ್ರೈವೇಟ್ ಪ್ರಾಪರ್ಟಿ ಅದು. ಹಿಂಗೇನ್ ಹಿಂಗ್ಲೇ 2 ರೋಡ್ ಅವ. ಓಕೆ, ಸೊ ಹಿಂಗ ಗೊತ್ತಿಲ್ಲ, ಒಟ್ಟು ಹೊಂಟಿವ್ ನಮ್. ತೆಗ್ಗದಲ್ಲ ಇಲ್ಲಿ ಮುಂದೆ. ಇದೇ ರೂಟ್ ನೋಡ್ರಿ, ನೀವು ಬಂದ್ರಿ ಅಂದ್ರ ಭಾಳ ಅಂದ್ರೆ ಇಲ್ಲಿ ಹಸಿರಾಗಿರ್ಬೋದು ಅಷ್ಟ, ಆದ್ರೆ ಗಿಡ ಇದ್ದೇ ಇರ್ತಾವ. ಯಾಕಂದ್ರೆ ಫಾರೆಸ್ಟ್, ಯಾರು ಕಡಿಯಂಗಿಲ್ಲ, ಏನು ಮಾಡಂಗೂ ಇಲ್ಲ. ಇಲ್ಲೆಲ್ಲ ನೀವು ರೋಡ್ ನೋಡಿದ್ರೆ ನಿಮಗ್ ಗೊತ್ತಾಗ್ತದೆ ದಟ್ ಬಹಳ ಜನ ಇಲ್ಲಿ ಓಡಾಡ್ತಿರ್ತಾರ, ಮಾಡ್ತಿರ್ತಾರ ಅಂತ ಅನ್ಕೊಂಡು ಹಿಂಗ ಹೋಗುದು. ಒಟ್ಟ ನೋಡೋಣ, ಏನಾದ್ರೂ ಡಿಫಿಕಲ್ಟಿ ಫೇಸ್ ಆದ್ರ ಐ ವಿಲ್ ಟೆಲ್ ಯು. ಬರೇ ಮುಳ್ಳಿನ ಗಿಡ ಅವ, ಜಗ್ಗಿ ಸ್ಲೋಪ್ ಅದ ಬಿಡುದು. ಹೌದಾ? ಭಾರಿ ಸ್ಲೋಪ್ ಅದ ಇದು. ಚಲೋ ಗ್ರಿಪ್ ಇರೋ ಚಪ್ಪಲ್ ಹಾಕೊಂಬಂದ್ರ ನಂದು 4:12 ಆಗ್ಲತ್ತದ. ಓ ಭಾರಿ ಸ್ಕಿಪ್. ಭಾರಿ ಇಜಾರ್ಕದ ಅಲ್ಲ. ನಿನ್ ಶೂ ಚಲೋ ಗ್ರಿಪ್ ಅವ ನೋಡ. ಇಲ್ಲ ಯಾಕ? ಸುಸುಳ ಏನೇನ ಹೇಳ್ಬೇಡ ನೀನ. ನಾಮ ಮಹಾವೀರ ವಿಕ್ರಮ ಬಜರಂಗಿ ಕುಮತಿ ನಿವಾರ ಸುಮತಿಗೆ ಸಂಗಿ ಕಂಚನ ಭರಣ ವಿರಾಜ ಸುಬೇಸ ಕಾನನ ಕುಂಡಲ ಕುಂಚಿತ ಕೇಸ ಹಾತ ವಜ್ರ ಧ್ವಜಾಭಿರ. ಫ್ಲಾಪ್ ಇದು. ಇಟ್ಸ್ ಅ ಫ್ಲಾಪ್ ಬಿಕಾಸ್ ಇಲ್ಲೇನು ಇಲ್ಲೇ ಇಲ್ಲ, ಫಾಲ್ಸೇ ಇಲ್ಲ. ಇಟ್ಸ್ ಜಸ್ಟ್ ವಾಟರ್ ರನ್ನಿಂಗ್. ಗೂಗಲ್ ಒಳಗೆ ಅವ್ರು ಎಲ್ಲಿಂದ ಬಂದಿದ್ರು ಏನೋ ಗೊತ್ತಿಲ್ಲ, ಬಟ್ ಇದೇ ರೂಟ್ ಅದು. ಇಲ್ಲಂತೂ ಏನೂ ಇಲ್ಲ. ಓಕೆ, ಇಟ್ಸ್ ಓಕೆ. ಗುಡ್ಡ ಹತ್ತಿ ಬಂದಿವಿ ನಾವು ಇಲ್ಲಿ ತನ. ಹಿಂಗೆ ಮತ್ತೆ ಮ್ಯಾಲೆ ಹೋಗ್ಬೇಕು. ಏನೂ ಇಲ್ಲ ಇಲ್ಲ. ಬೇಡಲೆ ಬಂದೆ. ನಾವು ಆ ರೋಡಿಗೆ ಹೋಗಿದ್ವಾ, ಅಲ್ಲಿ ವರ್ಕೌಟ್ ಆಗ್ಲಿಲ್ಲ. ಹಿಂಗಾಗಿ ಇನ್ನೊಂದು ರೋಡ್ ಹುಡುಕಿ ನಡಿಲಿಕತ್ತೀವಿ. ಬರ್ಲಿಕತ್ತೀನಿ. ಜಗ್ಗಿ ಸ್ಲೋಪ್ ಅದ ರೀಪ ಇದು. ಬಾಳ ಕೆಳಗು ಇಲ್ಲ ಇಲ್ಲ, ಕಾಣ್ತಾರ ಅವ್ರು. ನಮಗಿಬ್ರು ಸ್ಟ್ರೇಂಜರ್ ಸಿಕ್ಕಾರ, ಗೋವಾದವ್ರು. ನಾವ್ ಅಲ್ಲಿಂದ ಏನ್ ಮ್ಯಾಲ ಕಾಣವಲ್ರಿ ನಂಗ. ಹೌದಲ್ಲೋ ಯಪ್ಪ, ಅಲ್ಲಿದಾರ ಅವ್ರು. ಅಣ್ಣ ಕಾಣ್ತಾನ್ರಿ ನಿಮಗ. ಅವನ ಗೋವಾದವ ಬಂದವ್ ನಮ್ ಜೊತೆ. ಅವನ ವಿರಾಟ್ ಅನ್ನೋ ಮರ ಅವ್ರಿಗೆ ಗೊತ್ತಾಗೋಲ್ತ. ಲೈಕ್ ಲಿಟಲಿ ವಾವ್.
ನಾವು ಅವ್ರಿಗೆ ಏನ್ ಹೇಳಿದ್ವಿ ಅಂದ್ರ ನಮಗ್ ಬಹಳ ಸುಸ್ತಾಗ್ಯದ ಅಕಸ್ಮಾತ್ ಬಿಕಾಸ್ ಆಲ್ರೆಡಿ ಒಂದ್ ರೂಟ್ ನೋಡಿದ್ವಿ ಅಲ್ಲ ನಾವು ಏನು ಇದ್ದಿದ್ದಿಲ್ಲ ಅಲ್ಲೇ. ಸೊ ಈ ರೂಟ್ ಒಳಗೂ ಏನ್ ಇರ್ಲಿಕ್ಕ ಅಂತಂದ್ರ ನೀವು ನಮಗ ನೈ ಬೋಲ್ಡ್ ಹೇಳ್ರಿ, ಅಕಸ್ಮಾತ್ ಏನಾದ್ರೂ ರೂಟ್ ಇತ್ತು ಅಂದ್ರ ವಿರಾಟ್ ಅಂತ ಹೇಳ್ರಿ ಅಂತ ಹೇಳಿ. ಈಗ ಆಗಾಳಿ ನಾವ್ ಅಲ್ಲಿಂದ ಇಲ್ಲಿ ಕೆಳಗೆ ಇಳಿಯೋತನ ವಿರಾಟ್ ಅಂತ ಒದರ್ಲಿಕತ್ತಾರ ಅವ್ರು. ನಾವು ಒದರ್ಲಿಕತ್ತೇವಿ ವಾಪಸ್ ನೋಡ್ರಿ. ದಿಸ್ ಈಸ್ ವಾಟ್ ಐ ಮೀನ್. ದಿಸ್ ಇಸ್ ಎಷ್ಟ್ ಕೊಡ್ತಿಲ್ಲ ಟ್ರೆಕ್ಕಿಂಗ್ ಲೆವೆಲ್ ಇದಕ್ಕ? 11 out of 10. ಯಾಕೋ ಚಲೋ ಮಾತಾಡಿದಲ್ಲೋ. ಸೊಕಾಶ್ ನಾನು ಕುತ್ತಾ ಬರ್ತೀನಿ ಮರೆ, ನಂಗೆ ನಡಿಲಿಕ್ಕೆ ಆಗಂಗಿಲ್ಲಿದು. ಟ್ರಕ್ಕಿಂಗ್ ಒಳಗೆ ಎಕ್ಸ್ಪರ್ಟ್ ರೀ ನನ್ನ ಕಡೆ ನೀಗ್ವಲ್ತಿದ್ದು ಇವತ್ತು. ಇಟ್ ಈಸ್ ಬಿಕಾಸ್ ಇಷ್ಟು ಹಾರ್ಡ್ ಲೆವೆಲ್ ಇದ್ದಿದ್ದಕ್ಕೆ, ಭಾಳ ಹಾರ್ಡ್ ಅದ ಲೆವೆಲ್. ಹೋಗ ಪಟ ಸ್ಟೀಪ್ ಇದು ಸ್ಲೋಪ್ ಅಂದ್ರೆ ಇದು ಹಿಂಗದ. ನಂಗ ಹಿಡಿಯೋ ಮುಂದ ಗ್ರಿಪ್ ಇದು ಹತ್ತು ಮುಂದ್ ನೋಡ್ರಿ ಯಪ್ಪ. ನಾ ಆಗಾಳ್ ಬಿದ್ದೀನಿ, ಕೈ ಕೆತ್ಕೊಂಡಿನಿ, ಕಾಲು ಕೆತ್ತದ. ಅಮೇಜಿಂಗ್ ಎಕ್ಸ್ಪೀರಿಯನ್ಸ್. ಇವೊಬ್ಬ ಕಂಟಿನ್ಯೂ ಜೋಕ್ ಮಾಡ್ಲಿಕತ್ತಾನ. ನನಗ್ ಹತ್ತದ ಇವಂಗ್ ಹತ್ತದ. ಈ ಟ್ರಕ್ಕಿಂಗ್ ಎಂತವ್ರು ಬರ್ಬಹುದ್ಲೆ? ನಮಗ ನೀಗ್ ಗೊತ್ತು. ಲೈಕ್ ಸ್ಪೋರ್ಟ್ಸ್ಮನ್ ಅಥ್ಲೀಟ್ಸ್ ಇರ್ಬೇಕು, ಎಕ್ಸ್ಪೀರಿಯನ್ಸ್ ಇರ್ಬೇಕು ಟ್ರಕ್ಕಿಂಗ್. ಇಲ್ಲೇ ನಾ ಬಿದ್ದದ್ದು, ಇಲ್ಲೇ ನಾ ಜರದು ಅಲ್ಲಿಂದ ಇಲ್ಲಿ ತನ ಬಂದ್ ಬಿದ್ದೇನು. ಇದು ಇರ್ಲಿಕ್ಕ ನಾ ಹೋಗಿರ್ತಿದ್ದೆ. ಇವತ್ತು ಗೌರೀಸ್ ಗ್ಯಾಲರಿ ಅದ ಎಂಡ್ ಆಗಿರೋದು ಇಲ್ಲಿಗೆ. ಪಾಪ ಇಲ್ಲಿ ನೋಡ್ ನಾ ಬಿದ್ದದ್ ಕಚ್ಚದ. ಇನ್ನ ಇಲ್ಲಿ ಅದ ನೋಡಿ ಕಚ್ಚು. ಯಪ್ಪ ಹೆಂಗ್ ಹತ್ಲಿ ಒಪ್ಪ ಇದನ್ನ. ಹಾ ಭಗವಂತ. जय भोलेनाथ बोलने का, चढ़ने का ऊपर ಭೂತನಾಥ್ ಮಾತಾಡ. ಇದು ದೊಡ್ಡ ಆಬೋಲಿಗತೆ ಕಾಣಿಸ್ತದ, ಆದ್ರ ಏನಿದು ಫ್ಲವರ್ ಗೊತ್ತಾಗವಲ್ತ. ಬೆಟ್ಟದ ಹೂ. ಓಕೆ, ಈಗ ರಿವ್ಯೂ ಕೊಡೋ ಟೈಮ್. ನಾವು ಬಂದೀವಿ ಅಂಡ್ ಫ್ರೆಶ್ ಆಗಿನಿ. ಇಬ್ರು ಒದ್ದಿ ಆಗ್ಬಿಟ್ಟಿವಿ ಆಲ್ಮೋಸ್ಟ್, ಯಾಕಂದ್ರ ಅಲ್ಲೆಲ್ಲ ನೀರ್ ಇದಕ್ಕ. ಈಗ ಜ್ಯೂಸ್ ಕುಡಿಲಿಕತ್ತೀವಿ ವಿತ್ ನೀರ್. ಹೇಳ ನಿಮ್ ಅಭಿಪ್ರಾಯ ಹೇಳ್ಬಿಡ್ರಿ ಸರ್. ಒನ್ ಆಫ್ ದ ಟಫೆಸ್ಟ್ ಟ್ರೆಕ್. ಟಫೆಸ್ಟ್ ಹೇಳಿಗತ್ತೇನ ರಿಯಲಿ ಟಫೆಸ್ಟ್. ರೆಗ್ಯುಲರ್ ಹುಡುಗರಿಗೆ ಹುಡುಗಾರಿಗೆ ಹೋಗ್ಲಿಕ್ಕೆ ಆಗೋಲ್ಲ. ಅಥ್ಲೀಟ್ಸ್ ಇರಬೇಕು, ಬಾಳ್ ಕೇರ್ಫುಲ್ ಇರ್ಬೇಕು. ಮೇನ್ ಸಣ್ಣ ಹುಡುಗರಿಗಂತ್ರಿ ಕರ್ಕೊಂಡ್ ಹೋಗ್ಲಿಕ್ಕೆ ಆಗುಲ್ಲ. ಇನ್ಫ್ಯಾಕ್ಟ್ ನಿಮ್ಮ ಒಂಚೂರು ನೀವು ಫಿಟ್ ಇದ್ರಿ ಅಂತಂದ್ರೆ ಏನು ಪ್ರಾಬ್ಲಮ್ ಇಲ್ಲ ನೋಡಿ. 26 ಇಯರ್ ಏಜ್ ದವ್ರ ಅಷ್ಟ ಹೋಗ್ಲಿಕ್ಕೆ ಆಗ್ತದ. ಬಟ್ ಆಮೇಲೆ ಅಲ್ಲಿ ನೀರ್ ಏನದಲ್ಲ ಸೋ ಗುಡ್. ಲಿಟ್ರಲಿ ಫ್ರಿಜ್ ಒಳಗ್ ಬಂದ್ -ಡಿಗ್ರಿ ಒಳಗ್ ಏನೋ ಒಂದ್ ನೀರ್ ಇರ್ತದಲ್ಲ, ಹಂಗಿತ್ ನೀರ್. ಐಸ್ ಒಂದ ಮಿಸ್ಸಿಂಗ್ ಅಲ್ಲೇ ನೀರ್ ಒಳಗ, ಅದ್ ಬಿಟ್ರಿ ಎಲ್ಲ. ಅಂಡ್ ಅದೇನಾಗ್ತ ಅಂದ್ರ ನೀವ್ ಅಲ್ಲಿಂದ ಇಳಿದ್ ಕೆಳಗ್ ಹೋಗಿರ್ತಿರಲ್ಲ, ದಣಿ ಮಾರಿಸ್ತದ ನಿಮ್ದೆಲ್ಲಾ ನೀರು. ಬಟ್ ಮತ್ ಮ್ಯಾಲ ಹತ್ ಬಂದಿಂದ ಏನ್ ನೀರ್ ಇರಂಗಿಲ್ಲ, ಏನಿಲ್ಲ, ನಾವ ಹಿಂಗ್ ದಣಿ ಮಾರ್ಕೋಬೇಕು. ಅದ ಪ್ರಾಬ್ಲಮ್. ಬಟ್ ಟ್ರಕ್ಕಿಂಗ್ ಇಸ್ ವೆರಿ ವೆರಿ ವರ್ತ್ ಇಟ್, ವೆರಿ ವರ್ತ್ ಇಟ್. ಬಟ್ ನೀವ್ ಒಂದ್ಸರಿ ಇವ್ರ ಜೊತೆ ಐ ಥಿಂಕ್ ಇಲ್ಲಿ ಬರೋ ಮುಂದ್ ಕೇಳ್ಕೊಂಡ್ ಬರ್ರಿ. ಯಾಕಂದ್ರ ಇವತ್ ನಾವ್ ಮ್ಯಾಲ್ ಹತ್ತಿದಾಗ ನಮಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ದವ್ರು ನಿಂತಿದ್ರಲ್ಲೇ, ಕೇಳಿದ್ರ ಅವ್ರು ದಟ್ ಈಗ ಇಲ್ಲಿ ಪರ್ಮಿಷನ್ಸ್ ಇಲ್ಲ ಅಂತ ಹೇಳಿಗತ್ತಿದ್ರು ಅವ್ರು. ಸೊ ನೀವ್ ಇಲ್ಲಿ ಒಂದ್ಸರಿ ಬರೋ ಮುಂದೆ ಚೆಕ್ ಮಾಡ್ಕೊಂಡ್ ಬರ್ರಿ. ನಾವು ಹೋಗೋ ಮುಂದೆ ಯಾರು ಇದ್ದಿದ್ದಿಲ್ಲ, ಹಿಂಗಾಗಿ ಹೋಗ್ಬಿಟ್ಟಿದ್ವಿ ನಾವು.
ಸೊ ಬರೋ ಮುಂದೆ ಅವ್ರು ಇದ್ದಿದ್ದಕ್ಕೆ ಹೇಳಿದೆ, ನೀವೇನಾರ ಬಂದಾಗಿದ್ರೆ ಮಾಡಿದ್ರೆ ಪ್ರಾಬ್ಲಮ್ ಆಗೋದು ಬ್ಯಾಡ ಅಂತ ಹೇಳಿ. ಸೊ ಟ್ರಕ್ಕಿಂಗ್ ಅಂತಂದ್ರ 11 ಕೊಡ್ತೀನಿ ನಾ 10ಕ್ಕೆ, ಅಂದ್ರೆ ಅಷ್ಟೇ ಡಿಫಿಕಲ್ಟ್. ವಿಜುವಲ್ ಅಂತಂದ್ರೆ 100 ಕೊಡ್ತೀನಿ ನಾ, ಯಾಕಂದ್ರೆ ಅಷ್ಟು ಚಂದ ಅದ. ಆಮೇಲೆ ಇಲ್ಲೆಲ್ಲ ತಿನ್ನೋ ಫೆಸಿಲಿಟಿ ಅಂದ್ರ ಅದ, ಇಲ್ಲಿ ಹೋಟೆಲ್ ಅದ, ರೆಸಾರ್ಟ್ಸ್ ಅವ, ಉಳ್ಕೊಳಿಕ್ ಜಾಗಾನು ಅದ. ಬಟ್ ನಾವು ಇವತ್ ಸಂಜೆ ಮತ್ 5 ಅಂದ್ರೆ ಗೂಡ್ ಮುಟ್ಟವ್ರ ನಾವು. ಸೊ ಯಾ, ದಿಸ್ ಇಸ್ ದ ರಿವ್ಯೂ ಅಂಡ್ ದಿಸ್ ಇಸ್ ಅ ಬಿಗ್ ಹಿಟ್ ಬಿಕಾಸ್ ಫಸ್ಟ್ ಟೈಮ್ ನಿಮ್ಗೆ ಗೊತ್ತಿರುವಂಗ ನಾವ್ ಯಾವ್ದೋ ಬ್ಯಾರೆ ಕಡೆ ಹೋಗ್ಬಿಟ್ಟಿದ್ವಿ. ಸಕ್ಸಸ್ಫುಲ್ ಆಗಿದೆ. ಯಾ, ರಿಸ್ಕ್ ತಗೊಂಡಿದ್ ವರ್ತ್ ಆತು. ಈ ವರ್ಷ ಏನೇ ರಿಸ್ಕ್ ತಗೊಂಡ್ರು ವರ್ತ್ ಆಗ್ತದೆ. ನಾವಲ್ಲ ನಾವ್ ಅಲ್ಲಿ ಬರೋ ನಮ್ದು ಎಂತ ಇದು ನೋಡ್ರಿ, ನಾವು ಬರ್ಲಿಗತ್ತಿದ್ವಿ, ಇದು ರೇಬ್ಯಾನ್ ಅಂತ ಹೇಳಿ ನನಗಿದು ಕಾಣಿಸ್ತಿದ. ಇದು ಲಿಟ್ರಲಿ ಇದು ರೈಟ್ ಸೈಡನೇ ಇರ್ತದೆ ರೇಬ್ಯಾನ್ ಸಿಂಬಾಲುನು. ನಾವ್ ಒಮ್ಮಿನೊಮ್ಮೆ ನೋಡಿ ಇಟ್ಸ್ ರೇಬ್ಯಾನ್ ಅಂತ ಅನ್ಕೊಂಡೆ. ಬಟ್ ಆಮೇಲೆ ಐ ಡೋಂಟ್ ನೋ ಇಟ್ಸ್ ಡೂಪ್ಲಿಕೇಟ್ ಅಲ್ಲ, ಪಕ್ಕ ಇಟ್ಸ್ ಪಕ್ಕ ಡೂಪ್ಲಿಕೇಟ್ ಓನ್ಲಿ. ಬಟ್ ಇಟ್ ಲುಕ್ಸ್ ಲೈಕ್ ರಿಯಲ್ ಒರಿಜಿನಲ್ ರೇಬ್ಯಾನ್. ಸಿ, ಇದು ನೀವ ಎತ್ತಕೊಂಬ ನಾನು ಹಾಕೋ ನಾವಲ್ಲೇ. ಬಟ್ ಮಜಾ ಬರ್ತದೆ, ಚಂದ ಆಗ್ತದೆ, ಇದು ಮಸ್ತ್ ಆಗ್ತದೆ, ಸೂಪರ್. ಓಕೆ, ಸಿ ಯು ಇನ್ ದ ನೆಕ್ಸ್ಟ್ ಸ್ಪಾಟ್. ನಾವೀಗ ವಿಡಿಯೋ ಇದಕ್ಕ ಏನ ಅಂತಿಮ ನಮನ ಹೇಳಿಕತ್ತೀವಿ. ಯಾಕಂದ್ರೆ ಕಲೆಕ್ಟ್ ಮಾಡ್ಕೋರಿ, ಇಲ್ಲಿ ಹಾಕ್ ಹೋಗಿರ್ತೇವ್ ನೋಡ್ರಿ ನಮ್ದು. ಬಾಯ್ ಬ್ರೋ, ಬಾಯ್ ಬ್ರೋ, ರನ್ ಬ್ಯಾನ್ ಬ್ರೋ, ಬಾಯ್ ಬ್ರೋ, ಫೇಕ್ ರನ್ ಬ್ಯಾನ್. ನಾ ಅನ್ಕೊಂಡಿದ್ದೆ ನೀ ರಿಗ್ರೆಟ್ ಮಾಡ್ತಿ ಹಂಗ್ ನಡೆದಿದ್ದಂತ. ಇದು ಹತ್ತುದ ಮುಗಿವಲ್ತ್, ಬಾಪ್ರೆ. ನೋಡ ನೋಡ ಎಷ್ಟು ಚಂದ ನೋಡ. ಅದೇನ್ ಪಾಯಿಂಟ್ ಅದಲ್ಲ ಮುಂದ, ಅಲ್ಲಿಂದ ಹಿಂಗ್ ನೀರ್ ಬಿದ್ದ ಹಿಂಗ್ ವಾಪಸ್ ಹೊಡಿತದ ಮೇಲೆ. ಐ ವಿಶ್ ನೀರ್ ಇರ್ಲಿ ಅಲ್ಲಿ. ವ್ಯೂ ಪಾಯಿಂಟ್. ಓ ನೈಸ್. ಇದೇನ್ ಮರುಭೂಮಿ ಅಲ್ಲ. ಹಾ, ಓಕೆ, ಸಾಕ ಅನಿಸ್ತು. ನಾವ್ ಅದ್ ಮಾಡುದಾಡ, ನಾವ್ ಇದ್ ಮಾಡೋಣ, ಬರೀ ಓಲ್ಡು ನಮ್ ಫ್ರೆಂಡ್ ಆಗ್ಲಿ. ಹಿಂಗ ಹಿಂಗ ನೋಡಿ, ಸಿಂಪಲ್ ಇದೆ ಅದಲ್ಲ. ರೈಟ್ ಲೆಗ್, ಲೆಫ್ಟ್ ಲೆಗ್ ಒಳಗ, ಬರೀ ಓಲ್ಡು. ಓಕೆ, ಅಲ್ಲಿ ಮ್ಯಾಲ ನೋಡಮ್ಮ. ಈಗ ನಾವ್ ಇಲ್ಲಿ ಪಾಕ ಸೂಪರ್ ನೋ ಕಲ್ಸ್ಬಿಟ್ಟು ಹಿಂಗ ತಿಂದು ಇದ್ರ ಜೊತೆ ಇದು ಸಿಪ್ ತಗೋಬೇಕು. ಇದು ಟ್ರೆಡಿಷನಲ್ ಫೇಮಸ್ ಇದು. ಈಗ ಇದು ಸಿಪ್ ತಗೋ. ಯಾ ಯು ಹ್ಯಾವ್ ಟು ಡ್ರಿಂಕ್. ನಾನು ಇವತ್ತು ಬೋಬಾ ಇದು ನಾವು ಆರ್ಡರ್ ಮಾಡಿದ್ದು. ಸೊ ಓಕೆ, ಇಲ್ಲಿ ಬೋಬಾಸ್ ಕಾಣ್ಲಿಕ್ಕೆ ನಿಮಗೆ. ಐ ಹೋಪ್ ನಿಮ್ಗೆ ಕಾಣ್ತಾ ಇದೆ. ನಾನು ಟ್ರೈ ಸೈಟ್ ಮಾಡಿದೆ ಒಂದು ಬೋಬಾ, ಸೊ ದ್ಯಾಟ್ ನಂಗೆ ಲೈಕ್ ಆದ್ರೆ ತಗೋತೀನಿ, ಅದರ್ವೈಸ್ ವೇಸ್ಟ್ ಆಗ್ತದೆ ಅಂತ ಅನ್ಕೊಂಡು. ಬಟ್ ಐ ರಿಯಲಿ ನಂಗೆ ಐ ಲವ್ಡ್ ಇಟ್. ಯಾಕಂದ್ರೆ ನಂಗೆ ಸೇತ್ ಬೋಬಾ ಸ್ಟ್ರಾ ನೋಡ್ರಿ ದೊಡ್ಡದಿರ್ತದೆ, ಇದು ಯೂಶುವಲ್. ಓಕೆ ಫೈನ್ ಬಂತಾ? ಇಟ್ಸ್ ಗುಡ್. ಗುಡ್. ಅದು ಸಮಥಿಂಗ್ ಬೆರಿಗತ್ತೆ ಅನ್ಸದ, ಒಮ್ಮೆ ಡಿಸಪಿಯರ್ ಆಗಿ ಇಟ್ಸ್ ಬ್ಲಾಸ್ಟ್. ಇಟ್ಸ್ ವೆರಿ ಯುನಿಕ್. ಯಾ, ಅಂಡ್ ಬೆಳಗಾಮದ್ ಎಷ್ಟು ಚಂದ ಅವ್ರ ಲೋಗೋ ಹಾಕ್ಯಾರ. ಥಿಂಕ್ 2024 ಒಳಗೆ ಎಸ್ಟಾಬ್ಲಿಷ್ ಆಗಿದೆ ಅವ್ರ ಬಿಸ್ನೆಸ್. ಗುಡ್ ಲಕ್ ಟು ದೆಮ್.
ओके चलो चलेंगे हम. ಸೋಲೋ ನಾನ್ ನಿಮ್ಗೆ ಅಪ್ಡೇಟ್ ಕೊಡ್ಬೇಕಾದದ್ದು ಏನಿತ್ತು ಅಂತಂದ್ರೆ ನಾನ್ ನಿಮಗೆ ಏನ್ ಅಪ್ಡೇಟ್ ಕೊಡ್ಬೇಕಾಗಿತ್ತು ಅಂತಂದ್ರ ದಟ್ ಫಾಲ್ಸ್ ನಾ ಹೈಲಿ ಡೋಂಟ್ ಸಜೆಸ್ಟ್. ಯಾಕಂದ್ರ ಬಹಳ ಹಾರ್ಡ್ ಲೆವೆಲ್ ಆಫ್ ಟ್ರಕ್ಕಿಂಗ್ ಅದ. ಅಂಡ್ ಅಟ್ ದ ಸೇಮ್ ಟೈಮ್ ಅಲ್ಲೇ ಹಾವುಗಳು ಜಾಸ್ತಿ ಅವ. ಯಾಕಂದ್ರೆ ನಾವು ಏನಲ್ಲಿ ನಾವು ನೋಡ್ಲಿಕ್ಕೆ ಹೋಗಿದ್ವಿ ಅಲ್ಲ, ಅವಾಗಲ್ಲೇ ಲಿಟ್ರಲಿ ಒಂದ್ ಹಾವು ಅದನ್ನ ನೋಡ್ಕೋತ ನಾವು ನೀರಾಗ ಇಳಿಯುದು ಮತ್ ಹೊರಗ್ ಬರುದು ಮಾಡಿಗತ್ತೀವಿ ಹಂಗಲ್ಲೇ. ಬಟ್ ಹ್ಯಾಂಗ್ ಔಟ್ ನಮ್ ಜೋಡಿ ಏನಾತಂದ್ರ ನಿಮಗ್ ಗೊತ್ತಿರುವಂಗ ಫಸ್ಟ್ ಟೈಮ್ ನಾವೇನ್ ಕೆಳಗೆ ಇಳಿದ್ ಮ್ಯಾಲ ಹತ್ತಿದ್ವಿ ಅಲ್ಲ, ಅವಾಗ ನಾವು ಆಲ್ಮೋಸ್ಟ್ ಗಿವ್ ಅಪ್ ಮಾಡಿದ್ವಿ ಬಿಕಾಸ್ ಯಾವ್ದು ರೂಟ್ ಇರಲಿಲ್ಲ. ಬಟ್ ಇಬ್ರು ಅಣ್ಣಗಳು ಬಂದ್ರ ಗೋವಾದಿಂದ, ಅವರು ಕರ್ಕೊಂಡ್ ಹೋದ್ರಿ ನಮ್ಮನ್ನ ಅಲ್ಲಿ ಇನ್ನೊಂದ್ ಕೆಳಗಡೆ. ಸೊ ನಾವ್ ಅವ್ರ ಜೊತೆ ಹೋದ್ವಿ, ಹಿಂಗಾಗಿ ನಮಗದು ಸಿಕ್ತು. ನೀವ್ ಹೋಗೋದಾದ್ರ ನಿಮಗೊಂದ್ ಐಡಿಯಾ ಇದ್ರ ನೋಡ್ರಿ, ನಾನಂತೂ ಸಜೆಸ್ಟ್ ಮಾಡುದಿಲ್ಲ ಹೋಗ್ರಿ ಅಂತ ಹೇಳಿ. ಇನ್ನೊಂದ್ ಪಾಯಿಂಟ್ ಹೋದದಾದ್ರೆ ಅದ್ರ ಹೆಸರು ತಿಲಾರಿ ಅಲ್ಲ, ತಿಲಾರಿ ವ್ಯೂ ಪಾಯಿಂಟ್ ಅಂತ ಹೇಳಿ. ಇಟ್ಸ್ ವೆರಿ ನೈಸ್, ವೆರಿ ವೆರಿ ನೈಸ್. ಅದನ್ನು ನೀವು ನೋಡಿದ್ರಿ. ಸೆಕೆಂಡ್ ಇದು ನಾವು ಥರ್ಡ್ ಸ್ವಪ್ನ ವ್ಯೂ ಪಾಯಿಂಟ್ ಹೊಂಟಿದ್ವಿ. ಆದ್ರ ರೋಡ್ ಭಾಳ ವಿಚಿತ್ರ ಇರೋದಕ್ಕ ನಮ್ಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ, ನಾವು ಬಿಟ್ವಿ. ಯಾಕಂದ್ರೆ ಭಾಳ ಟಯರ್ಡ್ ಆಗಿತ್ತು. ಸೊ ನಿಯರ್ 6:30 or 7 o'clock ಅಂದ್ರೆ ಮನೆ ಒಳಗಿದ್ವಿ. ಕರ್ನಾಟಕ ಮಹಾರಾಷ್ಟ್ರ ಬೌಂಡ್ರಿ ಒಳಗ ಇದು ಬರ್ತದ, ಗ್ರೀನ್ ವ್ಯಾಲಿ ಫಾಲ್ಸ್ ಅಂತ ಹೇಳಿ. ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಈಗ ರಾತ್ರಿ ನಾನು ಅಮ್ಮ ನನ್ನ ದೋಸ್ತ್ ಊಟಕ್ಕೆ ಬಂದೀವಿ. ಟಯರ್ಡ್ ಫುಲ್ ಆಗಿನ್ ನಾನಂತೂ ಈಗ ಮನೆಗೆ ಹೋಗಿ ಮಲ್ಕೊಳ್ಳೋದೆ. ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಮತ್ತೆ ಹೊಸ ವಿಡಿಯೋ ಒಳಗೆ ಸಿಗೋಣ. ವಿಶ್ ಯು ಹ್ಯಾಪಿ ನ್ಯೂ ಇಯರ್ 2025. ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ, ಎಲ್ಲರೂ ಮಸ್ತ್ ಹಂಗಿರಿ. ಸಿ ಯು ಇನ್ ಮೈ ಅನದರ್ ವಿಡಿಯೋ. ಹರ ಹರ ಮಹಾದೇವ್.